ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹುಣಸೆ ಹಣ್ಣಿನ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಹೊರಳಲ್ಲಿ ರುಬ್ಬಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸಾರಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇದಕ್ಕೆ ನಾನು ಸಣ್ಣ ಈರುಳ್ಳಿನ ಬಿಡಿಸ್ಕೊತಾ ಇದ್ದೀನಿ, ಅಂದರೆ ನಾಟಿ ಈರುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಸಣ್ಣ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ದಪ್ಪಕ್ಕೆ ಇಟ್ಕೊಂಡಿದ್ದೀನಿ. ದಪ್ಪಕ್ಕಿರೋದು ಒಗ್ಗರಣೆಗೆ, ಸಣ್ಣ ಸಣ್ಣ ಕಚ್ಚಿರೋ ಚಟ್ನಿಗೆ ಹುರ್ಕೊಳ್ಳೋಕ್ಕೆ. ಇದಕ್ಕೆ ಹುಣಸೆ ಹಣ್ಣು, ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊತಾ ಇದ್ದೀನಿ. ಅದು ನೀಟಾಗಿ ನೀರಲ್ಲಿ ತೊಳೆದು ಮತ್ತೆ ನೆನೆಸ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊತಾ ಇದ್ದೀನಿ. ಹುಣಸೆ ಹಣ್ಣು ನೆನೆಸೋದಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಗ ನೆನೆಯುತ್ತೆ, ಟೈಮ್ ಇಲ್ಲದೆ ಇದ್ದಾಗ. ಇನ್ನು ಈರುಳ್ಳಿ ಹುರ್ಕೊಳ್ಳೋವರೆಗೂ ಸಮಯ ಇತ್ತು, ಅದಕ್ಕೆ ತಣ್ಣೀರಲ್ಲೇ ನೆನೆಸ್ಕೊತಾ ಇದ್ದೀನಿ. ಹುಣಸೆ ಹಣ್ಣು ಮೆತ್ತಗಾದರೆ ನಮಗೆ ರುಬ್ಕೊಳ್ಳೋಕೆ ಈಸಿಯಾಗಿರುತ್ತಲ್ಲ, ಗಟ್ಟಿ ಇದ್ದರೆ ಹಂಗಂಗೆ ಇದ್ದೋಗುತ್ತೆ. ಅದಕ್ಕೆ ಹುಣಸೆ ಹಣ್ಣು ನೆನೆಯಕ್ಕೆ ಹಾಕ್ತಾಯಿದ್ದೀನಿ. ಹಂಗೆ ಅದನ್ನು ಈರುಳ್ಳಿ ಹುರ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಪಾನ್ ಇಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸಣ್ಣ ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಸ್ನೇಹಿತರೆ. ಒಂದು 2-3 ನಿಮಿಷ ಹುರ್ಕೋಬೇಕು. ಅಂದರೆ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ, ತುಂಬ ರೋಸ್ಟೇನು ಆಗಬೇಕಿಲ್ಲ, ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಕು. 1-2 ನಿಮಿಷ ಪ್ಲೇಟ್ ಮುಚ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ವಲ್ಲ, ಅದೇ ಪ್ಲೇಟ್ಗೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ಫುಲ್ ಸ್ಪೂನ್, ಒಂದು ಟೀ ಸ್ಪೂನ್ ಫುಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇಲ್ಲ, ಒಂದು 2-3 ಅಷ್ಟೇ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ನೋಡೋಣ ಬೆಂದಿದೆಯೇನೀಗ. ಒಂದು ಸರಿ ನೋಡಿ, ಕಾಣಿಸ್ತಿದೆಯಲ್ಲ, ಒಂದು ಸ್ವಲ್ಪ ಬ್ರೌನ್, ಅಲ್ಲೊಲ್ಲೂ ಬ್ರೌನ್ ಕಾಣಿಸ್ತಿದೆ. ಸಾಕು, ಇಷ್ಟು ಹುರಿದ್ರೆ ಸಾಕು, ಈರುಳ್ಳಿ ರೆಡಿ ಆದಂಗೆ. ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆ ಹೀಟ್ಗಿನ್ನು ಸ್ವಲ್ಪ ಬೇಯುತ್ತೆ. ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಸ್ನೇಹಿತರೆ. ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದೇ ಆಯಿಲ್ಗೆ ಮತ್ತೆ ಒಗ್ಗರಣೆ ಹಾಕ್ಕೊಳ್ಳೋಣ ಈ ಚಟ್ನಿಗೆ. ಈರುಳ್ಳಿನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಈ ಬಾಣಲಿ ಯಾಕೋ ಕೂತ್ಕೊತಾ ಇಲ್ಲ ಗ್ಯಾಸ್ ಮೇಲೆ. ಸ್ಟ್ಯಾಂಡ್ ಇದೆ, ಅದೊಂದು ಕಡೆ ಬಗ್ಗೋಗ್ತಾ ಇದೆ. ಇದು ಚೆನ್ನಾಗಿರುತ್ತೆ ಸ್ನೇಹಿತರೆ, ನೋಡಿ ಒಂದು ಸಾರಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನನ್ನ ವೀಡಿಯೋಸ್ ಅಷ್ಟು ಪರ್ಫೆಕ್ಷನ್ ಆಗೇನಿಲ್ಲ, ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಚಿಕ್ಕ ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈ ಜೀರಿಗೆ ಒರಳಿಗೆ ಹಾಕ್ಕೊಂಡು ಜಜ್ಜಿ ಮಾಡ್ಕೊತಾ ಇದ್ದೀನಿ. ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಜೀರಿಗೆನ. ಹಂಗಂಗೆ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೆ ನುಣ್ಣಗೆ ಪೌಡ್ರ್ ಮಾಡ್ಕೊಂಬಿಟ್ಟು ಅದಕ್ಕೇ ಉಪ್ಪು ಖಾರ ಸೇರಿಸ್ಕೊಂಡು, ಇದು ಹೊರಳಲ್ಲಿ ಹಾಕಿ ರುಬ್ತೀವಲ್ಲ, ತುಂಬ ಟೇಸ್ಟ್ ಇರುತ್ತೆ. ನಾವು 1-2-3 ದಿನ ಇಟ್ಕೊಂಡು ತಿನ್ಕೋಬೋದು. ಫ್ರಿಡ್ಜ್ ಇದ್ದರೆ 1 ವೀಕು ತಿನ್ಬೋದು, ಏನಾಗಲ್ಲ. ಹೊರಗಡೆ ಇಟ್ಕೊಂಡ್ರೂ 1 ವಾರ ತಿನ್ಬೋದು. ಜೀರಿಗೆ ಸ್ವಲ್ಪ ನುಣ್ಣಗಾಗಿದೆ, ಮೆತ್ತಗಾಗಿದೆ. ಇದಕ್ಕೆ ಖಾರದ ಪುಡಿ, ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. ಸೇರಿಸ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ಇನ್ನೊಂದು ಸಾರಿ ಜಜ್ಜಿ ಮಾಡ್ಕೋಬೇಕು ಹೊರಳಲ್ಲಿ. ಇದಕ್ಕೊಂಚೂರು ನೀರು ಹಾಕ್ಕೊಂಬಿಟ್ರೆ ಇನ್ನೂ ಸ್ವಲ್ಪ ಮೆತ್ತಗಾಗೋಗುತ್ತೆ, ರುಬ್ಕೊಳ್ಳೋದಕ್ಕೆ ಆರಾಮಾಗಿರುತ್ತೆ. ಹುಣಸೆ ಹಣ್ಣು ನೆನೆಸಿಟ್ಟಿದ್ನಲ್ಲ, ಅದೇ ನೀರೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇನ್ನೊಂದು ಸಾರಿ ರುಬ್ಕೊತಾ ಇದ್ದೀನಿ. ಮಿಕ್ಸಿಗೂ ಹಾಕ್ಕೋಬೋದು ಸ್ನೇಹಿತರೆ. ಹೊರಳು ಯಾರಿಗಾದರೂ ಅವೈಲೇಬಲ್ ಇಲ್ಲ ಅಂತಂದರೆ ಮಿಕ್ಸಿಲಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಹೊರಳಲ್ಲಿ ರುಬ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಇದಕ್ಕೆ ಇದು ಸ್ವಲ್ಪ ಮೆತ್ತಗಾಯಿತು. ಖಾರದ ಪುಡಿ, ಉಪ್ಪು, ಜೀರಿಗೆ, ಇದಕ್ಕೆ ಹುರ್ಕೊಂಡಿದ್ನಲ್ಲ ಈರುಳ್ಳಿ, ಆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದನ್ನ ಸ್ವಲ್ಪ ಮೆತ್ತಗಾಗೋವರೆಗೂ ರುಬ್ಕೋಬೇಕು ಸ್ನೇಹಿತರೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಮಿಸ್ ಮಾಡದೆ ಟ್ರೈ ಮಾಡಿ.
ಒಂದೆರಡು ನಿಮಿಷ ಚೆನ್ನಾಗಿ ರುಬ್ಕೋಬೇಕು. ಈರುಳ್ಳಿನ ರುಬ್ಕೊಂಡಿದ್ದಾದಮೇಲೆ ಇದಕ್ಕೆ ಹುಣಸೆ ಹಣ್ಣು ಹಾಕ್ಕೋಬೇಕು. ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ತೊಳೆದಿಟ್ಕೊಂಡಿದ್ವಲ್ಲ, ಕೊತ್ತಂಬರಿ ಹಾಕ್ಕೊಂಡು ಜಜ್ಜಿ ಮಾಡಿಕೊಂಡ್ರೆ ಆಯಿತು. ಈಗ ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಮುದ್ದೆಗೂ ಚೆನ್ನಾಗಿರುತ್ತೆ, ರೊಟ್ಟಿಗೆ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಡಲೆ ಬೀಜ ಹುರ್ಕೊಂಡು ಸೈಡ್ಗೆ ಹಾಕ್ಕೊಂಡು ಮುದ್ದೆಗೆ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತೋಟದ ಕಡೆ ಎತ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನ ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಒಂಚೂರು ತುಪ್ಪ ಹಾಕ್ಕೊಂಡು ಇದನ್ನ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಹಾಕಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ ಚಟ್ನಿ. ನೋಡಿ ಅಷ್ಟು ಮೆತ್ತಗಾಗಬೇಕು. ಇದನ್ನ ತೆಗೆದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನಮಗೆ ಹೊರಳಿದ್ರೆ ಎಲ್ಲನೂ ಸಾಂಬಾರಿಗೂ ಚಟ್ನಿಗಳೆಲ್ಲ ಹೊರಳಲ್ಲಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸಮಯ ತಗೊಳುತ್ತೆ. ಇವಾಗ ಎಲ್ರಿಗೂ ಅರ್ಜೆಂಟು ಬ್ಯುಸಿ ಲೈಫುಗಳೆಲ್ಲ ಸ್ನೇಹಿತರೆ. ಅದಕ್ಕೆ ಈಸಿಯಾಗಿ ಹಾಕೋದು ಮಿಕ್ಸಿನೇ ಯೂಸ್ ಮಾಡ್ಕೊತೀವಿ. ನಮಗೆ ಫ್ರೀ ಸಿಕ್ಕಾಗಂತೂ ಹೊರಳಲ್ಲಿ ಮಾಡ್ಕೊಳ್ಳಿ. ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ಈ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮಸಾಲೆ ಮೆತ್ಕೊಂಡಿರೋದು ಮಾತ್ರ ತೊಳ್ಕೊಂಡು ಎತ್ಕೊತೀನಿ. ಮತ್ತು ಹೊರಳೆಲ್ಲ ತೊಳೆದಿರೋ ನೀರು ಚೆಲ್ಬಿಡ್ತೀನಿ. ಇಷ್ಟೇ ಹಾಕ್ಕೊತೀನಿ ನೀರು. ಇದಕ್ಕೆ ನಾವು ನೀರು ಜಾಸ್ತಿ ಹಾಕ್ಕೊಂಡಷ್ಟು ಕಾಯಿಸೋದು ಜಾಸ್ತಿ ಹೊತ್ತು ಕಾಯಿಸ್ಬೇಕಾಗುತ್ತೆ. ನಾನು ರುಬ್ಕೊಳ್ಳೋಕೆ ಮೊದಲೇ ಹೊರಳು ತೊಳ್ಕೊಂಡಿದ್ದೆ ಸ್ನೇಹಿತರೆ. ಈಗ ನೀಟಾಗಿ ತೊಳ್ಕೊಂಡು ಮಸಾಲೆ ಎಲ್ಲ ಸೈಡ್ಗೆ ಎಗರಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ತೊಳೆದು ಆ ನೀರು ಚೆಲ್ಕೊಂಬಿಡ್ಬೇಕು. ಅದೇನು ನಾನು ಚಟ್ನಿಗೆ ಹಾಕ್ಕೊಳ್ಳಲ್ಲ. ನಾನಂತೂ ಈ ಚಟ್ನಿ ಕಂಪಲ್ಸರಿ 15 ದಿನಕ್ಕೋ ತಿಂಗಳಿಗೋ ಒಂದು ಸಾರಿ ಮಾಡ್ಕೊತಾನೆ ಇರ್ತೀನಿ. ನನಗೆ ಬಾಯಿ ಕೆಟ್ಟೋಗಿದೆ ಅಂತ ಅನಿಸ್ದಾಗೆಲ್ಲ ಮಾಡ್ತೀನಿ. ಒಂದು 2-3 ಹೊತ್ತು ತಿಂತೀನಿ ಅದನ್ನೇ. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಇಷ್ಟದಿಂದನೇ ಇದನ್ನು ಬರೀ ಹುರ್ಕೊಂಡಿರನೇ, ಏನು ಹುರ್ಕೊಳ್ಳೋದಿಲ್ಲ, ಒಗ್ಗರಣೆಗೂ ಹಾಕ್ಕೊಳ್ಳೋಷ್ಟಿಲ್ಲ. ಆ ಥರದ್ದೊಂದು ಚಟ್ನಿ ಮಾಡ್ತಾರೆ. ಬರೀ ಹುಣಸೆ ಹಣ್ಣು ಇವಾಗ ಹಾಕಿರೋವೆಲ್ಲ ಹಾಕೋದೆ. ಹುಣಸೆ ಹಣ್ಣು ಈರುಳ್ಳಿ ಹುರ್ಕೊಳ್ಳೋಷ್ಟಿರಲ್ಲ, ಹಸಿದೇ ಹಾಕ್ಬಿಡೋದು. ಅದೊಂದು ಸರಿ ತೋರಿಸ್ತೀನಿ ನಿಮಗೆ. ಈಗ ಚಟ್ನಿನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಆಗಲೇ ಈರುಳ್ಳಿ ಹುರ್ಕೊಂಡಿದ್ವಲ್ಲ, ಅದೇ ಆಯಿಲಿತ್ತು. ಅದಕ್ಕೇನೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ತೆಗೆದಿಟ್ಕೋಬೇಕು. ಯಾಕಂದರೆ ಚಟ್ನಿ ಸ್ವಲ್ಪ ಹೊತ್ತು ಕಾಯಿಸ್ಕೋಬೇಕಾಗುತ್ತಾಗ ಕರಿಬೇವಿನ ಸೊಪ್ಪು ಮೆತ್ತಗಾಗೋಗುತ್ತೆ. ಒಂದು ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು ಚಟ್ನಿಯಲ್ಲಿ. ಅದಕ್ಕೆ ಇದನ್ನ ಹುರ್ಕೊಂಡು ನಾನು ಪಕ್ಕಕ್ಕೆ ತೆಗೆದಿಟ್ಕೊತೀನಿ. ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಒಂದು ಸೈಡಿಗೆ ತೆಗೆದಿಟ್ಕೊತೀನಿ. ಕೊನೆಯದಾಗಿ ಚಟ್ನಿಗೆ ಒಗ್ಗರಣೆ ಕೊಟ್ಕೊಂಡು ತೆಗೆದ್ಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೇನೆ ಆಯಿಲಿಗೆ ಸಾಸಿವೆ ಕಾಳು ಹಾಕ್ಕೊತಾ ಇದ್ದೀನಿ. ಆಗಲೇ ಈರುಳ್ಳಿ ಹೊಟ್ಟು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೆ ಹಚ್ಚಿದೀರ. ಆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ.
ಚಟ್ನಿಯಲ್ಲಿ ನಮ್ಗೆ ಈರುಳ್ಳಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಚ್ಬಿಟ್ರೆ ನುಣ್ಣಗಾಗೋಗುತ್ತಲ್ಲ, ತಿನ್ನೋವಾಗ ಸಿಗಲ್ಲ ಚಟ್ನಿಯಲ್ಲಿ. ಅದಕ್ಕೆ ಇವು ಹಚ್ಚದಿರ ಹಂಗೆ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ಒಂದು ಸ್ವಲ್ಪ ಆಗಲೇ ರೋಸ್ಟ್ ಮಾಡಿದಷ್ಟು ಮಾಡೋಷ್ಟಿಲ್ಲ. ಇದೊಂದು ನಿಮಿಷ ಹಂಗೆ ಬಿಟ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಚಟ್ನಿಯಲ್ಲಿ ತಿನ್ನೋದಕ್ಕೆ. ಸಾಕಿಷ್ಟ ಆದರೆ ಈಗ ಇದಕ್ಕೆ ಚಟ್ನಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಟ್ನಿ ಹಾಕ್ಕೊತಾ ಇದ್ದೀನಿ. ಈ ಚಟ್ನಿ ಸ್ವಲ್ಪ 1-2 ನಿಮಿಷ ಕಾಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಒಂದು ವಾರ ನಮಗೆ ಇಟ್ಕೋಬೇಕು ಅಂತ ಅನಿಸಿದ್ರೆ ಆಯಿಲ್ ಬರೋವರೆಗೂ ಗ್ಯಾಸು ಫ್ಲೇಮ್ ಕಡಿಮೆ ಮಾಡಿಕೊಂಡು ಮೀಡಿಯಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತ ಒಂದು ಸ್ವಲ್ಪ ಆಯಿಲ್ ಮೇಲೆ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡು ಕಾಯಿಸ್ಕೊಂಡ್ರೆ ಒಂದು ವಾರ ಇರುತ್ತೆ ಸ್ನೇಹಿತರೆ ಅದು. ಇದಕ್ಕೇನು ಜಾಸ್ತಿ ಸಾಮಗ್ರಿಗಳು ಬೇಕಿಲ್ಲ, ಮಾಡೋದು ಕಷ್ಟ ಇಲ್ಲ, ಸುಲಭವಾಗಿ ಮಾಡ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದೇ ಚಟ್ನಿನೇ ನಾವು ಗ್ಯಾಸ್ ಬೇಕಾಗೇ ಇಲ್ಲ, ಹಸಿದೆ ಹೊರಳಲ್ಲಿ ರುಬ್ಕೊಂಡು ತಿನ್ಕೋಬೋದು. ಅದನ್ನೊಂದು ಸಾರಿ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ತಳ ಅಂಟಲಿಲ್ಲ, ಈಗ ತಳ ಬಿಟ್ಕೊಂಡಿದೆ, ಆಯಿಲು ಮೇಲೆ ಬಂದಿದೆ, ನಿಮಗೂ ಕಾಣ್ತಿರ್ಬೋದು, ಕಾಣ್ತಾ ಇದೆಯಲ್ಲ. ಇಷ್ಟೇ, ಈ ಚಟ್ನಿ ಮುಗೀತು. ಇಷ್ಟೇ ಇದ್ರ ಚಟ್ನಿ ರೆಡಿ ಆಯಿತು. ಚಟ್ನಿ ಈಗ ತೆಗೆದು ನಾವೊಂದು ಬೌಲಿಗೆ ತೆಗೆದಿಟ್ಕೊಂಡ್ಬಿಡೋಣ. ಇದನ್ನ ಒಂದೇ ಸಾರಿ ತಿಂದರೂ ಒಂದು 6-7 ಜನ ತಿನ್ಬೋದು ಸ್ನೇಹಿತರೆ. ಇಬ್ಬರಿಗಾದರೆ ಫ್ರಿಡ್ಜಲ್ಲಿ ಇಟ್ಕೊಂಡು 3 ದಿನ ಆದರೂ ಆಗುತ್ತೆ ನಮಗೆ. ಸೈಡಲ್ಲಿ ಸ್ವಲ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ಕರಿಬೇವಿನ ಸೊಪ್ಪು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಗಲೇ ಹುರಿದು ಪಕ್ಕಕ್ಕೆ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೀನಿ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ವ್ಯೂಸ್ ಬರ್ತಿದೆ, ನನ್ನ ಚಾನಲ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಸಾಕು ನನಗೆ. ಚಟ್ನಿ ರೆಡಿ ಆಯಿತು ಸ್ನೇಹಿತರೆ, ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು. ಥ್ಯಾಂಕ್ ಯು.